Question number 31 to 35, teaching aptitude related questions here. Question number 31 says, Spearman attributed in general factor of intelligence to dash, a concept that believed to be originated with Aristotle. ನೋಡಿ, ಅರಿಸ್ಟಾಟಲ್ ಅಂತ ಬಂದಾಗ ಹಿ ಸ್ಪೀಕ್ಸ್ ಅಬೌಟ್ ಸಮಥಿಂಗ್ ರಿಲೇಟಿಂಗ್ ಟು ಅ ಸೌಲ್, ಸೈಕ್ ರಿಲೇಟೆಡ್, ಬಟ್ ಇನ್ ಅ ರ್ಯಾಷನಲ್ ವೇ. ಓಕೆ, ಸೊ ಇಲ್ಲೇನಾಗುತ್ತೆ ಅಂದರೆ, ಒಬ್ಬ ವ್ಯಕ್ತಿ ಅರಿಸ್ಟಾಟಲ್ ಅಂತ ಬಂದಾಗ ಅವರು ಅರಿಸ್ಟಾಟಲ್ ಸೌಲ್ ಬಗ್ಗೆ ರ್ಯಾಷನಲ್ ವೇನಲ್ಲಿ ಮಾತಾಡ್ತಾರೆ, ಸೈಕ್ ಬಗ್ಗೆ. ಓಕೆ, ಅಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ, ಪರ್ಸನ್ ಜನರಲ್ ಕೆಪಾಸಿಟಿ ಫಾರ್ ಥಿಂಕಿಂಗ್ ಆ್ಯಂಡ್ ರೀಸ್ನಿಂಗ್ ಇಸ್ ಥ್ರೂ ಸೋಲ್, ಸೈಕ್ ಅಂತ ನಾವೇನು ಹೇಳ್ತೀವಿ, ಸೈಕ್ ಅನ್ನುವಂಥದ್ದನ್ನೇ ಹೇಳ್ತಾ ಇದ್ದಾರೆ. ಆದರೆ ನಾವಿಲ್ಲಿ ಸೋಲ್, ಸೈಕ್ ಅನ್ನುವಂಥದ್ದು ನಮ್ಮ ಆತ್ಮ, ನಾವೇನು ವಿಡಿಯೋಸ್ಗಳಲ್ಲಿ, ಮೂವೀಸ್ಗಳಲ್ಲಿ ನೋಡ್ತೀವಲ್ಲ, ನಮ್ಮ ಕಣ್ಣಿಗೆ ಕಾಣಿಸಲ್ಲ ಅಂಥದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರೋದಿಲ್ಲಿ. ಅವ್ರು ಮಾತಾಡ್ತಾ ಇರೋದು ನಮ್ಮ ಮೆಂಟ್ಯಾಲಿಟಿ ಬಗ್ಗೆನೇ, ನಮ್ಮ ಮೈಂಡ್ ಬಗ್ಗೆನೇ. ಸೊ ಇದನ್ನೇ ಸ್ಪಿಯರ್ಮ್ಯಾನ್ ಏನು ಮಾಡ್ತಾರಂದರೆ, ಏಷ್ಯಂಟ್ ಕಾನ್ಸೆಪ್ಟನ್ನ ಫಿಲಾಸಫಿಕಲ್ ಮಾಡರ್ನ್ ಕಾನ್ಸೆಪ್ಟಾಗಿ ಸೈಕಾಲಜಿಕಲ್ ಫ್ಯಾಕ್ಟರ್ನ ಕನ್ಸಿಡರ್ ಮಾಡಿಕೊಂಡು ಇದನ್ನೇ ಮೆಂಟಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತಾರೆ. ಸೊ ಇಲ್ಲಿ ಏನು ಹೇಳ್ತಾರೆ ಸ್ಪಿಯರ್ಮ್ಯಾನು ಅಂದರೆ, ಸ್ಪಿಯರ್ಮ್ಯಾನು ಚಾರ್ಲ್ಸ್ ಸ್ಪಿಯರ್ಮ್ಯಾನ್ ಅಂತ ಹೇಳ್ತೀವಿ ಇವ್ರನ್ನ, ಬ್ರಿಟಿಷ್ ಸೈಕಾಲಜಿಸ್ಟ್ ಆಗಿರ್ತಾರೆ. ಇವರು 2 ಫ್ಯಾಕ್ಟರ್ ಥಿಯರಿ ಆಫ್ ಇಂಟೆಲಿಜೆನ್ಸ್ ಅಂತ ಮಾಡ್ತಾರೆ. 2 ಫ್ಯಾಕ್ಟರ್ ಥಿಯರಿ ಆಫ್ ಇಂಟೆಲಿಜೆನ್ಸ್ ಅಂತ. ಯಾವುದು ಅದು 2 ಫ್ಯಾಕ್ಟರ್ ಅಂದರೆ, ಜಿ ಫ್ಯಾಕ್ಟರ್, ಇನ್ನೊಂದು ಎಸ್ ಫ್ಯಾಕ್ಟರ್ ಅಂತ. ಜಿ ಫ್ಯಾಕ್ಟರ್ ಅಂದರೆ ಜನರಲ್ ಫ್ಯಾಕ್ಟರ್, ಎಸ್ ಫ್ಯಾಕ್ಟರ್ ಅಂದರೆ ಸ್ಪೆಸಿಫಿಕ್ ಫ್ಯಾಕ್ಟರ್ಸ್. ಜಿ ಅಂದರೆ ಜನರಲ್, ಎಸ್ ಅಂದರೆ ಸ್ಪೆಸಿಫಿಕ್. ಈಗ ನಾವು ಜನರಲ್ ರಿಸರ್ವ್, ಸ್ಪೆಸಿಫಿಕ್ ರಿಸರ್ವ್ಸ್ ಆ ರೀತಿ ಮಾಡ್ತೀವಲ್ಲ, ಜನರಲ್ ರೆಸಲ್ಯೂಷನ್, ಸ್ಪೆಸಿಫಿಕ್ ರೆಸಲ್ಯೂಷನ್ ಅಂತ, ಸ್ಪೆಷಲ್ ರೆಸಲ್ಯೂಷನ್ ಆ ರೀತಿ. ಸೊ ಇಲ್ಲಿ ಜನರಲ್ ಆ್ಯಂಡ್ ಸ್ಪೆಸಿಫಿಕ್. ಜನರಲ್ ಮೆಂಟಲ್ ಕೆಪಾಸಿಟೀಸ್ ಅಂದರೆ ಆಲ್ಮೋಸ್ಟ್ ಎಲ್ಲರಲ್ಲೂ ಒಂದೇ ರೀತಿಯಾದಂಥ ಕೆಲವೊಂದು ಕ್ಯಾಟಗರೀಸು, ಫ್ಯಾಕ್ಟರ್ಸು ಆಲ್ಮೋಸ್ಟ್ ಎಲ್ಲರಲ್ಲೂ ಇರುತ್ತೆ. ಅದನ್ನು ಜನರಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸ್ಪೆಸಿಫಿಕ್ ಫ್ಯಾಕ್ಟರ್ಸ್ ಅಂದರೆ, ಸ್ಪೆಸಿಫಿಕ್ ಫ್ಯಾಕ್ಟರ್ಸ್ ಇಂಡಿವಿಜುವಲ್ ಟು ಇಂಡಿವಿಜುವಲ್ಲು ಡಿಫ್ರೆನ್ಸ್ ಆಗುತ್ತೆ. ಕೆಲವೊಬ್ಬರು ಯೋಚನೆ ಮಾಡುವಂಥ ರೀತಿನೇ ಡಿಫ್ರೆಂಟ್ ಇರ್ಬೋದು. ಈಗ ಫಾರ್ ಎಕ್ಸಾಂಪಲ್, ಯಾಕೆ ನಮಗೆ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಅನಾಲಿಸಿಸ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿಯ ಸಜೆಷನ್ ಬೇಕು ಅಂದರೆ, ಈಗ ನಾನು ಅನಾಲಿಸಿಸ್ ಮಾಡೋ ರೀತಿಯಲ್ಲಿ ನಿಮಗೆ ಗೊತ್ತಾಗಬಹುದು ಯಾವ ರೀತಿ ಅನಾಲಿಸಿಸ್ ಮಾಡುವಂಥದ್ದು ಅಂತ. ಅಂದರೆ ಇಲ್ಲಿ ಸ್ಪೆಸಿಫಿಕ್ ಫ್ಯಾಕ್ಟರ್ ಆಫ್ ಮೀ ಇಸ್ ಡಿಫ್ರೆಂಟ್, ಸ್ಪೆಸಿಫಿಕ್ ಫ್ಯಾಕ್ಟರ್ ಆಫ್ ಯು ಇಸ್ ಡಿಫ್ರೆಂಟ್, ಈಚ್ ಪರ್ಫಾರ್ಮೆನ್ಸ್ ಆಫ್ ಈಚ್ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್ ಹಿಯರ್. ಕರೆಕ್ಟ್. ಸೊ ಜನರಲ್ ಫ್ಯಾಕ್ಟರ್ ಅಂತ ಬಂದಾಗ, ಈಗ ನನ್ನ ಮೆಂಟಲ್ ಥಿಂಕಿಂಗ್ ಓದೋದ್ರಲ್ಲಿ, ಬರೆಯೋದ್ರಲ್ಲಿ ಏನಿದೆಯೋ ಅದು ಕೂಡ ನಿಮ್ಮಲ್ಲೂ ಇರ್ಬೋದು. ಸೊ ಅದನ್ನು ಜನರಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಸ್ಪಿಯರ್ಮ್ಯಾನ್ ಅನ್ನುವಂಥ ವ್ಯಕ್ತಿ ಮೆಂಟಲ್ ಎನರ್ಜಿನ ಕನ್ಸಿಡರ್ ಮಾಡಿಕೊಂಡು, ಇದೆರಡು ಮೆಂಟಲ್ ಎನರ್ಜಿನ ಕನ್ಸಿಡರ್ ಮಾಡಿಕೊಂಡು 2 ಫ್ಯಾಕ್ಟರ್ ಥಿಯರಿ ಆಫ್ ಇಂಟೆಲಿಜೆನ್ಸ್ ಅಂತ ಕೊಡ್ತಾರೆ. ಅದು ಅರಿಸ್ಟಾಟಲ್ನ ಸೈಕಿಕ್ ರಿಲೇಟೆಡ್ ಸೌಲ್ ಎನರ್ಜಿ ಅನ್ನುವಂಥದ್ದನ್ನು ಬೇಸಿಸ್ ಮೇಲೆ ಇದೆ. ಸೊ ಇಲ್ಲಿ ಆನ್ಸರ್ ಇಸ್ ಮೆಂಟಲ್ ಎನರ್ಜಿ. ಅರಿಸ್ಟಾಟಲ್ ಅಂತ ಬಂದಾಗ ಸೋಲ್ ಅಂತ ಯೂಸ್ ಮಾಡಿ, ಆರ್ ಸೈಕಿಕ್ ಅಂತ ಯೂಸ್ ಮಾಡಿ. ನೆಕ್ಸ್ಟ್ ಕ್ವಶನ್ ನಂಬರ್ 32. While defining relationship between teacher and children, dash use it as socially constructed development ಅಂತ. ಇಲ್ಲಿ ಮತ್ತೆ ಒಬ್ಬೊಬ್ಬರು ಒಂದೊಂದು ರೀತಿ ಥಿಯರೀಸ್ಗಳನ್ನು ಕೊಟ್ಟಿದ್ದಾರೆ. ಏನ್ಸ್ಫೋರ್ತ್, ವೈಗಾಸ್ಕಿ, ಬ್ರಾಫೆನ್ ಬ್ರೆನ್ನರ್, ಡಿವಿ ಎಲ್ಲ. ಇಲ್ಲಿ ವೈಗಾಸ್ಕಿ ಅನ್ನುವಂಥ ವ್ಯಕ್ತಿ, ಓಕೆ, ಈ ವ್ಯಕ್ತಿ ಕೊಡುವಂಥ ಥಿಯರಿ ಸೋಷಿಯಲಿ ಕನ್ಸ್ಟ್ರಕ್ಟೆಡ್ ಅಂತ. ಅಂದರೆ ಒಬ್ಬ ಟೀಚರ್ ಮತ್ತು ಚೈಲ್ಡ್ನ ಮಧ್ಯ ಏನು ಟೀಚಿಂಗ್ ಲರ್ನಿಂಗ್ ಪ್ರೋಸೆಸ್ ನಡೀತಾ ಇರುತ್ತೆ, ಅದರಲ್ಲಿ ಸೋಷಿಯಲ್ ಕನ್ಸ್ಟ್ರಕ್ಟೆಡ್ ಒಂದು ಮೀಡಿಯೇಷನ್ ಇರುತ್ತೆ. ಅಂದರೆ ಸಾಮಾಜಿಕ ಒಂದು ಸಂಬಂಧ ಇರುತ್ತೆ ಅನ್ನುವಂಥ ರೀತಿಯಲ್ಲಿ ಇಲ್ಲಿ ಮಾತಾಡ್ತಾರೆ ಅವರು. ಓಕೆ, ಅದನ್ನು ಸೋಷಿಯಲ್ ಕನ್ಸ್ಟ್ರಕ್ಟಿವಿಸಮ್ ಅಂತ ಹೇಳ್ತೀವಿ ನಾವು. ಸೊ ಅಂದರೆ ಈಗ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬೆಳೆಯುವಂಥದ್ದು, ಅದು ಸೋಷಿಯಲ್, ಕರೆಕ್ಟ್. ಒಂದು ಒಳ್ಳೆ ಸಮಾಜಕ್ಕೆ ರಿಲೇಷನ್ಶಿಪ್ ಬೆಳೆಯುತ್ತೆ ಅನ್ನುವಂಥದ್ದು. ಓಕೆ, ಸೊ ನೆಕ್ಸ್ಟು ಏನ್ಸ್ವಾರ್ತ್ ಹೇಳ್ತಾರೆ ಅಟ್ಯಾಚ್ಮೆಂಟ್ ಥಿಯರಿ ಬಗ್ಗೆ. ಓಕೆ, ನೆಕ್ಸ್ಟು
ಬ್ರೊಫೆನ್-ಬ್ರೆರ್ ಎಕಾಲಜಿಕಲ್ ಸಿಸ್ಟಮ್ ಥಿಯರಿ. ಡಿ.ವಿ. ಜಾನ್ ಡಿ.ವಿ. ಎಕ್ಸ್ಪೀರಿಯನ್ಷಿಯಲ್ ಲರ್ನಿಂಗ್. ಇದೆಲ್ಲ ಹೊಸದಾಗಿ ನಾನು ಕಲಿತಾ ಇದ್ದೀನಿ, ನೀವು ಕಲಿತಾ ಇದ್ದೀರಾ. ಗುಡ್. ಕ್ವೆಶನ್ ಪೇಪರ್ ಅನಾಲಿಸಿಸ್ ಮಾಡೋದ್ರಿಂದ ಇದೆಲ್ಲ ನಮಗೆ ತಿಳುವಳಿಕೆ ಬರುತ್ತೆ. ಸೊ ಇದನ್ನು ನೋಟ್ಸ್ ಮಾಡಿ ಇಟ್ಕೊಳ್ಳಿ, ಯಾರ್ಯಾರು ಏನೇನು ಹೇಳಿದ್ದಾರೆ ಅಂತ. ಓಕೆ. ಸೊ ನೆಕ್ಸ್ಟ್ ಇಸ್ ಕ್ವೆಶನ್ ನಂಬರ್ 33. ಅರೇಂಜ್ ದ ಫಾಲೋಯಿಂಗ್ ಕಮಿಷನ್ಸ್ ಇನ್ ಕ್ರೊನಾಲಜಿಕಲ್ ಆರ್ಡರ್ ಫ್ರಮ್ ಓಲ್ಡೆಸ್ಟ್ ಟು ಲೇಟೆಸ್ಟ್. ಎಜುಕೇಷನ್ ಕಮಿಷನ್, ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್, ನೈನ್ಟೀನ್ 48 ಫಸ್ಟ್ ಎಜುಕೇಷನ್ ಕಮಿಷನ್ ಬಂದಾದಮೇಲೆ 1952 ಸೆಕೆಂಡ್ ಎಜುಕೇಷನ್ ಕಮಿಷನ್ ಬಂತು. ಸೆಕೆಂಡ್ ಎಜುಕೇಷನ್ ಕಮಿಷನ್ 1952 ಬಂತು ಅಂದರೆ ಎಜುಕೇಷನ್ ಕಮಿಷನ್ ಪಾಲಿಸಿ ಆನ್ ಎಜುಕೇಷನ್ 1986, ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್, ಎಜುಕೇಷನ್ ಕಮಿಷನ್ ಆನ್ ಮಾರಲ್ ಆ್ಯಂಡ್ ಸ್ಪಿರಿಚುವಲ್ ವ್ಯಾಲ್ಯೂಸ್. ದಿಸ್ ಇಸ್ ಕೊಟ್ಟಾರಿ ಕಮಿಷನ್. ಕೊಟ್ಟಾರಿ ಕಮಿಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಕೊಟ್ಟಾರಿ ಕಮಿಷನ್ ಕೇಮ್ ಇನ್ 1966. ಕಮಿಟಿ ಆನ್ ರಿಲಿಜಿಯಸ್ ಆ್ಯಂಡ್ ಮಾರಲ್ ಇನ್ಸ್ಟ್ರಕ್ಷನ್, ದಟ್ ಈಸ್ ಶ್ರೀ ಪ್ರಕಾಶ ಕಮಿಟಿ. ಶ್ರೀ ಪ್ರಕಾಶ ಕಮಿಟಿ came in 1959. Secondary education 1952 ಮೊಡಾಲಿಯರ್ ಕಮಿಷನ್ ಏನಂತೀವಿ ಅದನ್ನು ಮೊಡಾಲಿಯರ್ ಕಮಿಷನ್. ಓಕೆ. ಕಮಿಟಿ ಆನ್ ಎಮೋಷನಲ್ ಇಂಟಿಗ್ರೇಷನ್ ಬರ್ಕೊಡಿ. ದಿಸ್ ಕೇಮ್ ಇನ್ 1961. ಸಂಪೂರ್ಣಾನಂದ್ ಕಮಿಟಿ. ಸಂಪೂರ್ಣಾನಂದ್ ಕಮಿಟಿ. ನ್ಯಾಷನಲ್ ಪಾಲಿಸಿ ಆನ್ ಎಜುಕೇಷನ್ NPE ಕೇಮ್ ಇನ್ 1986. ಸೊ ಇಷ್ಟು ಕಮಿಷನ್ಸ್ ಬಗ್ಗೆ ಗೊತ್ತಿರಲಿ. ಎಜುಕೇಷನ್ ಪಾಲಿಸಿ ಬೇರೆ, ಎಜುಕೇಷನ್ ಕಮಿಷನ್ಸ್ ಬಗ್ಗೆ ನೋಡಿ. ಈ ರೀತಿ ಕಮಿಷನ್ಸ್ ಎಲ್ಲ ನಾವು ಮೊದಾಲಿಯರ್ ಕಮಿಷನ್, ಕೊತಾರಿ ಕಮಿಷನ್ಸು ಇದನ್ನು ಓದಬೇಕಾಗುತ್ತೆ, ಇಂಪಾರ್ಟೆಂಟು. ಆದರೆ ಡೈರೆಕ್ಟಾಗಿ ಅವ್ರು ಕೊತಾರಿ ಕಮಿಷನ್, ಮೊದಲಾರಿಯರ್ ಕಮಿಷನ್ ಅಂತ ಕೇಳಲಿಲ್ಲ. ಅವ್ರು ರಿಲೇಟೆಡ್ ಆಗಿ ಪಾಯಿಂಟ್ಸನ್ನ ಯೂಸ್ ಮಾಡ್ಕೊಂಡು ಅದರಿಂದ ಕೇಳಿದ್ದಾರೆ. ಸೊ ನಮಗಿಲ್ಲಿ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗುತ್ತೆ. ಫೈನ್. ಇಷ್ಟು ನಾವು ಬರೆದಿಟ್ಕೊಳ್ಳಿ ಕ್ಲೀನಾಗಿ ಯಾವ ರೀತಿ ಓದಬೇಕು ಅಂತ. ನೆಕ್ಸ್ಟ್ ಕ್ವೆಶನ್ ನಂಬರ್ 34. ಸೆಲೆಕ್ಟ್ ದ ರಾಂಗ್ ಸ್ಟೇಟ್ಮೆಂಟ್. In Flanders system, there are 10 categories of interaction analysis. Yes, this is true statement. ಒಂದು ಕ್ಲಾಸ್ ರೂಮಲ್ಲಿ ನಡೆಯುವಂಥ ಎಲ್ಲ ವರ್ಬಲ್ ಕಮ್ಯುನಿಕೇಷನ್ಗೆ ಇವರು 10 ಕ್ಯಾಟಗರೀಸ್ ಆಗಿ ಮಾಡಿದ್ದಾರೆ, ಫ್ಲ್ಯಾಂಡರ್ಸ್ ಸಿಸ್ಟಮ್ ಅಂತ. ಓಕೆ. ಲೈಕ್ 7 ಕ್ಯಾಟಗರೀಸ್ ರಿಲೇಟೆಡ್ ಟು ಟೀಚರ್ ಟಾಕ್. 7 ಕ್ಯಾಟಗರೀಸ್ ಟೀಚರ್ ಟಾಕ್ಸ್ ಬಗ್ಗೆ, ಟೀಚರ್ ಯಾವ ರೀತಿ ಮಾತಾಡ್ತಾರೆ. 2 ಕ್ಯಾಟಗರೀಸ್ ರಿಲೇಟೆಡ್ ಟು ಸ್ಟೂಡೆಂಟ್ ಟಾಕ್ ಆ್ಯಂಡ್ 1 ಕ್ಯಾಟಗರಿ ಆನ್ ಸೈಲೆನ್ಸ್ ಆರ್ ಕನ್ಫ್ಯೂಷನ್. ಓಕೆ. ಇದು 10 ಕ್ಯಾಟಗರೀಸು. ಫ್ಲ್ಯಾಂಡರ್ಸ್ ಸಿಸ್ಟಮ್, ದೇರ್ ಆರ್ 10 ಕ್ಯಾಟಗರೀಸ್ ಆಫ್ ಇಂಟರಾಕ್ಷನ್ ಅನಾಲಿಸಿಸ್ ಇನ್ ಅ ಕ್ಲಾಸ್ ರೂಮ್. ಓಕೆ. ನೆಕ್ಸ್ಟ್, ಟೀಚಿಂಗ್ ಬಿಹೇವಿಯರ್ ಈಸ್ ಮೊಲಾರ್ ಆ್ಯಂಡ್ ನಾಟ್ ಮಾಲಿಕ್ಯುಲರ್. This is a wrong statement. Teaching behavioral is usually a molecular, not molar. Molecular ಅಂದ್ರೆ ಏನು? ಮಾಲಿಕ್ಯುಲರ್ ಅಂದರೆ ಸ್ಮಾಲ್, ಸ್ಪೆಸಿಫಿಕ್, ಅಬ್ಸರ್ವೇಬಲ್ acts. Like classroom ಅಲ್ಲಿ ಈಗ asking a question or praising a student. ಒಬ್ಬ ಸ್ಟೂಡೆಂಟ್ ಏನೋ ಒಳ್ಳೆ ಕೆಲಸ ಮಾಡಿದಾಗ ನಾವು ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ರೆ ದಟ್ ಈಸ್ ಆಲ್ಸೋ ಮಾಲಿಕ್ಯುಲರ್ ಬಿಹೇವಿಯರ್. ಇಟ್ಸ್ ನಾಟ್ ಮೊರಾಲ್. ಮೊರಾಲ್ ಬಿಹೇವಿಯರ್ ರೆಫರ್ಸ್ ಟು ಬ್ರಾಡ್ ಜನರಲೈಸ್ಡ್ ಪ್ಯಾಟರ್ನ್ ಆಫ್ ಆಕ್ಷನ್ಸ್. ಟೀಚಿಂಗ್ ಅ ಲೆಸನ್ is a molar behavior. Molecular
Behavior is a small specific action. Okay, teaching behavior is moral, not molecular. No, this is a wrong statement. In the option 3, statement 3, option 3 ಅಂತ ಯೂಸ್ ಮಾಡಿದ್ರೆ ತಪ್ಪಾಗುತ್ತೆ. Statement 3, in teaching behavior, influence is aimed at both the pupil and the teacher. This is correct. ಟೀಚಿಂಗ್ ಇಸ್ ಅ 2-way ಇಂಟರಾಕ್ಷನ್ ಅಲ್ವಾ. ಸೊ ಇಲ್ಲಿ ಇನ್ಫ್ಲೂಯೆನ್ಸ್ ಅಂತ ಬಂದಾಗ ಪಪಿಲ್ ಅಂದರೆ ಸ್ಟೂಡೆಂಟು, ಲರ್ನಿಂಗ್ ಬಿಹೇವಿಯರು, ಆ್ಯಂಡ್ ಯಾವ ರೀತಿ ಆ ಮಗು ರೆಸ್ಪಾಂಡ್ ಮಾಡುತ್ತೆ ಆಲ್ಸೋ ಇನ್ಫ್ಲೂಯೆನ್ಸಸ್ ದ ಟೀಚರ್. ಕರೆಕ್ಟ್. ಅದ್ರ ಬೇಸಿಸ್ ಮೇಲೆ ನಾವು ಟೀಚರ್ಸು ಮಾಡಿಫೈ ಮಾಡ್ಕೊಳ್ತೀವಿ ನಮ್ಮನ್ನು ನಾವು. ಈಗ ನಾವೇನು ಹೇಳ್ತೀವಿ ಅದ್ರ ಬೇಸಿಸ್ ಮೇಲೆ ಮಗು ಕೂಡ ಮಾಡಿಫೈ ಮಾಡ್ಕೊಳ್ಳುತ್ತೆ. ಸೊ ದಿಸ್ ಇಸ್ ದ 2-way ಆಗುತ್ತೆ. ಟೀಚಿಂಗ್ ನೆಕ್ಸ್ಟ್ ಡಿ, ಟೀಚಿಂಗ್ ಬಿಹೇವಿಯರ್ ಇಸ್ ನಾಟ್ ಲೈಕ್ ಎನಿ ಅದರ್ ಫಾರ್ಮ್ ಆಫ್ ಹ್ಯೂಮನ್ ಬಿಹೇವಿಯರ್. ದಿಸ್ ಇಸ್ ರಾಂಗ್. It is one of the form of human behavior only. Okay, so next A, B, C. ಇಲ್ಲಿ first one is right, this is wrong, this is right, this is wrong. So ಇಲ್ಲಿ A, C is the right answer. Next question number 35. Match the models with their exponents. Anxiety reduction, assertive training, direct training, programmed instruction. ಯಾರು ಕೊಟ್ಟಿದ್ದು ಇದನ್ನ ಅಂತ. ಆಂಗ್ಸೈಟಿ ರಿಡಕ್ಷನ್ ಇಸ್ ಗಿವನ್ ಬೈ ಜೋಸೆಫ್ ವಾಲ್ಪ್ ಆ್ಯಂಡ್ ರಿನ್. ಸೊ ರಿನ್ ಆ್ಯಂಡ್ ವಾಲ್ಪ್, ಆಂಗ್ಸೈಟಿ ರಿಡಕ್ಷನ್. ಸೊ ಇದಕ್ಕೆ ಫಸ್ಟ್ ಒನ್ನಿಗೆ 3. ಅಸರ್ಟಿವ್ ಟ್ರೈನಿಂಗ್, ವಾಲ್ಪ್ ಆ್ಯಂಡ್ ಲೆಸರ್ಟ್ 1. ಡೈರೆಕ್ಟ್ ಟ್ರೈನಿಂಗ್ 2. Programmed instruction 4. Okay, so here 3 ಇದರಲ್ಲಿಲ್ಲ, ಇದು ಹೋಯ್ತು. ಆಮೇಲೆ ನೆಕ್ಸ್ಟು ಬಿಗೆ 1, ಸೊ ಸಿಗೆ 2. ಸೊ ಆನ್ಸರ್ ಇಸ್ ದಿಸ್ ಒನ್. ದಿಸ್ ಕೆನಾಟ್ ಬಿ ದ ಆನ್ಸರ್. ಸೊ ಈ ರೀತಿ ನಾವು ಓದಿ ಎಕ್ಸಾಮಿನೇಷನಲ್ಲಿ ಯಾವ ರೀತಿ ಕ್ವಿಕ್ ಆಗಿ ಆನ್ಸರ್ ಮಾಡುವಂಥದ್ದು ಅನ್ನೋದನ್ನು ಕಲ್ತಿರಬೇಕು. ಥ್ಯಾಂಕ್ ಯು.